ಏನು ಅಂದರೆ ಕ್ರೋನಿಕ್ ಸ್ಟ್ರೆಸ್ ಆಫ್ ಸಪ್ರೆಸ್ಡ್ ಎಮೋಷನ್ಸ್. ಅಂದರೆ ನಾವು ಎಮೋಷನ್ನ ಸಪ್ರೆಸ್ ಮಾಡಿದರೆ ಅದು ಹೋಗಿ ಲಿವರಲ್ಲಿ ಫ್ಯಾಟ್ ಆಗಿರುತ್ತಂತೆ. ಎಕ್ಸಾಂಪಲ್ ಹೇಳೋದಾದರೆ, ಒಂದ್ಸಲ ಯಾರೋ ಏನೋ ಅಂದ ತಕ್ಷಣ ತುಂಬ ಬೇಜಾರಾಗೋಯ್ತು ಅಂದ್ಕೊಳ್ಳಿ. ಆದರೆ ಆ ಬೇಜಾರು ವ್ಯಕ್ತಪಡಿಸೋ ಬದಲು ನೀವು ಸ್ಮೈಲ್ ಮಾಡ್ತೀರಾ. ಆಮೇಲೆ ಕೋಪ ಬಂತು, ಯಾರ ಮೇಲೋ ತುಂಬ ಕೋಪ ಬಂತು, ಆದರೆ ಕೋಪ ವ್ಯಕ್ತಪಡಿಸೋ ಬದಲು ಸೈಲೆಂಟಾಗಿ ಹೋಗ್ತೀರಾ. ನಿಮ್ಮ ಪ್ರಕಾರ ಇದಕ್ಕೆ ಏನೇ ಕಾರಣ ಇರ್ಬೋದು. ಅಯ್ಯೋ ನಾನು ಹರ್ಟ್ ಆಗಿದ್ದೀನಿ ಅಂತ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಏನಾದರೂ ಅನ್ಕೋಬೋದು. ಇಲ್ಲ ನಾನು ಕೋಪ ಬಂತು ಅಂತ ಎಕ್ಸ್ಪ್ರೆಸ್ ಮಾಡಿದ್ರೆ ಅಯ್ಯೋ ತುಂಬ ಸುಮ್ಮನೆ ಜಗಳ ಆಗ್ಬೋದು ಅಂತ. ಬಟ್ ಅದೇನಾಗುತ್ತೆ ಅಂದರೆ, ನೋಡಿ ನಮ್ಮ ಬಾಡಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅದು ಅಂದರೆ ಅದು ನಮ್ಮ ಬಾಡಿ ಸೇಫ್ಟಿಗೋಸ್ಕರ, ನಮ್ಮ ಸೇಫ್ಟಿಗೋಸ್ಕರ ಅದು ಆ ಎಮೋಷನ್ ಜನ್ರೇಟ್ ಮಾಡ್ತಾ ಇದೆ. ಡೈರೆಕ್ಟಾಗಿ ಹೋಗಿ ನಾನು ಹೇಳ್ತಾ ಇಲ್ಲ, ಕೋಪ ಬಂದ ತಕ್ಷಣ ಹೋಗಿ ಬೈದ್ಬಿಡಿ, ಯಾರಾದ್ರು ಜಗಳ ಆಡಿ, ಅದು ಕರೆಕ್ಟ್ ಅಲ್ಲ. ಆದರೆ ಅದನ್ನು ಹೇಗೆ ಪ್ರೊಸೆಸ್ ಮಾಡಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಕಲ್ತ್ಕೊಂಡು ಅದನ್ನು ನೀಟಾಗಿ ಪ್ರೊಸೆಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಬಿಟ್ಟು ಅದನ್ನು ಸಪ್ರೆಸ್ ಮಾಡ್ಕೊಂಬಿಟ್ಟು ಇರಲಿ ಬಿಡಿ ಒಂದು 5 ನಿಮಿಷ ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ ಕೋಪ ಹೋಗೋ ತನಕ. ಆವಾಗ ಏನಾಗುತ್ತೆ, ಆ ಕೋಪ ಎಲ್ಲ ಹೋಗಿ ಲಿವರಲ್ಲಿ ಕುತ್ಕೊಳ್ಳುತ್ತೆ. ಕೋಪ ಇರ್ಬೋದು, ಯಾವುದೇ ಎಮೋಷನ್ ಇರ್ಬೋದು, ನಮ್ಗೆ ಬಂದಿದ್ದ ಎಮೋಷನ್ ಬಿಟ್ಟು ನಾವು ಅದನ್ನು ಸಪ್ರೆಸ್ ಮಾಡಿದಾಗ ಅದು ಹೋಗಿ ಲಿವರಲ್ಲಿ ಸ್ಟ್ರೆಸ್, ಅದು ಬಾಡಿಗೆ ಒಂಥರ ಸ್ಟ್ರೆಸ್ ಆಗುತ್ತೆ ಅಲ್ವಾ. ಈಗ ನಾನು ಏನೋ ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ನಾನು ಸಪ್ರೆಸ್ ಮಾಡಿದಾಗ ಅದು ಸ್ಟ್ರೆಸ್ ಆಗಿ ಹೋಗಿ ಅದೂ ಫ್ಯಾಟಿ ಲಿವರ್ ಕಾಸ್ ಆಗುತ್ತೆ. ಹಾಗೇನೆ ಇನ್ನು ನಾನು ಏನು ಮಾಡ್ತಾ ಇದ್ದೀನಿ ಯಾರೂ ನೋಡಲ್ಲ, ಯಾರೂ ಕೇಳಿಸ್ಕೊಳ್ಳಲ್ಲ, ನಾನು ಏನು ಹೇಳಬೇಕು ಅಂತ ಇದ್ದೀನಿ ಯಾರೂ ಕೇಳಿಸ್ಕೊಳ್ಳಲ್ಲ. ಈ ಥರ ಎಲ್ಲ ಎಮೋಷನ್ಸ್ ಇದ್ದಾಗ ಈಗೇನು ಎವ್ರಿಥಿಂಗ್ ಅದೆಲ್ಲ ಹೋಗಿ ಸಪ್ರೆಸ್ಡ್ ಎಮೋಷನ್ಸ್ ಕುತ್ಕೊಳ್ಳುತ್ತೆ ಲಿವರಲ್ಲಿ. ಅದರಿಂದ ನಮಗೆ ಫ್ಯಾಟಿ ಲಿವರ್ ಕಾಸ್ ಆಗುತ್ತೆ. ಈಗ ನಾವು ಏನು ಮಾಡ್ಬೋದು, ಅದಕ್ಕೆ ನಾನು ಒಂದು ಅಫರ್ಮೇಟಿವ್ ಮೆಡಿಟೇಷನ್ ಅಂದರೆ ಇದನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ, ಈ ಎಮೋಷ್ನಲ್ ಸಪ್ರೆಷನ್ ಎಲ್ಲ ನಾನೊಂದು ಮೆಡಿಟೇಷನ್ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಒಂದು 5 ನಿಮಿಷ ಅಷ್ಟೇ, ದಿನ ಒಂದು 5 ನಿಮಿಷ ಮಾಡಿಬಿಟ್ರೆ ಆವಾಗ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ವೈರಿಂಗ್ ಆಗಿರುತ್ತಲ್ಲ ಆಲ್ರೆಡಿ. ಈ ಥರ ಕೋಪ ಬಂದ ತಕ್ಷಣ ಸೈಲೆಂಟ್ ಆಗಬೇಕು, ಹರ್ಟ್ ಆದ ತಕ್ಷಣ ಸ್ಮೈಲ್ ಮಾಡಬೇಕು, ಈ ವೈರಿಂಗ್ನೆಲ್ಲ ಅದು ಚೇಂಜ್ ಮಾಡುತ್ತೆ. ಅದು ನಾವು ಬ್ರೈನಿಗೆ ಏನು ಹೇಳ್ತೀವಿ, ಪರವಾಗಿಲ್ಲ ಕೋಪ ಬಂದರೆ ನಾನು ಕೋಪ ಮಾಡ್ಕೋಬೋದು, ನಾನು ಎಮೋಷನ್ಸ್ನ ಸಪ್ರೆಸ್ ಮಾಡಬೇಕಾಗಿಲ್ಲ, ಈ ಥರ ಎಲ್ಲ ಹೇಳಿದಾಗ ಅದಕ್ಕೆ ಆಲ್ರೆಡಿ ಏನು ವೈರಿಂಗ್ ಆಗಿದೆಯೋ ಅದು ಚೇಂಜ್ ಆಗಿ ಆಟೋಮೆಟಿಕಲಿ ನೀವು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಖಂಡಿತ ಈಗ ನಿಮಗೂ ಈ ಥರ ಯಾವುದಾದ್ರೂ ಪ್ಯಾಟ್ರನ್ ಇದ್ದರೆ ನೀವು ಖಂಡಿತ ಆ ಮೆಡಿಟೇಷನ್ ಮಾಡಿ. ಆಮೇಲೆ ನಿಮಗೆ 1 ವಾರ 2 ವಾರದಲ್ಲಿ ಅದರ ರಿಸಲ್ಟ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಡಿಟೇಷನಲ್ಲಿ ಮೀಟ್ ಮಾಡೋಣ. ಧನ್ಯವಾದಗಳು.